ಏನಾಯ್ತು? ದೊಡ್ಡಪ್ಪ, ಅತ್ತೆ ನಿನ್ನೆಯಿಂದ ಏನೂ ತಿಂದಿಲ್ಲ. ಪದ್ಮ, ನೀನಾಡಿದ ಮಾತನ್ನ ಕೇಳಿದ್ಮೇಲೆ ಯಾರಿಗಾದ್ರೂ ಕೋಪ ಬರುತ್ತೆ. ಯಾಕಿಷ್ಟು ಆಲೋಚನೆ ಮಾಡ್ತಿದೀಯ? ಮೊದಲು ಬಂದು ಊಟ ಮಾಡು. ನಾನು ಅಂದಿದ್ದು ಮಾತ್ರಕ್ಕೆ ನನ್ನ ಮೇಲೆ ಕೈ ಮಾಡಬಹುದಾ ಅಣ್ಣ? ನಾನು ಈ ಮನೆ ಮಗಳಣ್ಣ. ಆದ್ರೂ ನನಗಿಂತ ಅವರೇ ನಿನಗೆ ಹೆಚ್ಚಾಗೋದ್ರು. ಅವರೇ ನಿನಗೆ ಮುಖ್ಯನಾ? ನಾನು ಹೊರಗ್ನೋಳಾಗೋದೆ ಅಲ್ವಾ ಅಣ್ಣ? ಪದ್ಮ, ಏನಾಯ್ತು ಅಂತ ಹಿಂಗ್ ಮಾತಾಡ್ತಿದ್ಯಾ ನೀನು? ಅಷ್ಟೇ ತಾನೇ ಮತ್ತೆ. ಎಷ್ಟು ದಿನ ಈ ಮನೇಲೆ ಇದ್ಕೊಂಡು ಅನ್ನ ತಿಂತಿದ್ದೀನಿ ಅಂತ ತಾನೇ ನನಗ್ ಬೆಲೆ ಇಲ್ದಿರೋ ಹಾಗಾಗಿರೋದು. ಹಾಗೆ ಕೀಳಾಗ್ ನೋಡಿನೇ ಅಲ್ವಾ ಯಾರಂದ್ರೆ ಅವರು ನನ್ ಮೇಲೆ ಕೈ ಮಾಡ್ತಾ ಇರೋದು. ಪದ್ಮ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ? ನೀವ್ ಮಾತಾಡ್ಬೇಡ್ರಿ. ಮಾತಾಡ್ಬೇಕಾದಾಗ ಮಾತಾಡಲ್ಲ ನೀವು. ಕೊನೆ ಪಕ್ಷ ನನ್ನಾದ್ರೂ ಮಾತಾಡೋದಕ್ ಬಿಡಿ. ನನ್ನ ಮನೇಲಿ ನನಗ್ ಬೆಲೆ ಕಮ್ಮಿ ಆದ್ರೆ ನಿಮಗೇನ್ ಅನ್ಸಲ್ವೇನೋ? ಆ ಸಂಕಟ ಏನು ಅಂತ ನನಗ್ ಗೊತ್ತು. ಪದ್ಮ, ಕಿಶೋರಿನ್ ಸ್ವಲ್ಪ ದಿನ ಇದ್ದು ಅಮೆರಿಕಾಗ್ ಹೊರಟೋಗ್ತಾರೆ. ಸದ್ಯಕ್ಕೆ ಈ ವಿಷಯ ಬಿಟ್ಬಿಡು. ಹಾಗ ಹೋಗೋರು ಹೋಗ್ಬೇಕೇ ಹೊರತು ನನ್ನ ಮೇಲ್ ಯಾಕಣ್ಣ ಕೈ ಮಾಡ್ಬೇಕು? ಅಮ್ಮ, ನೀನ್ ಹೇಳಮ್ಮ, ನಿನ್ ಕೋಪ ಕಮ್ಮಿ ಆಗೋದಕ್ಕೆ ಏನ್ ಮಾಡ್ಬೇಕು? ಏನ್ ಮಾಡಿದ್ರೆ ನಿಮ್ ಈ ಹಠ ಬಿಡ್ತೀರಾ? ಅವಳಪ್ಪ ನನಗೆ ಎಲ್ರು ಮುಂದೆ ಹೊಡೆದ್ರು. ಆ ಎಲ್ರು ಮುಂದೆ ಆ ವ್ಯಕ್ತಿ ಬಂದು ನನ್ನ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳಬೇಕು. ಲೇ, ನೀನ್ ಕೇಳೋದು ಚೆನ್ನಾಗಿದೆ, ನಿಮ್ಮಮ್ಮ ಹೇಳೋದು ಚೆನ್ನಾಗಿದೆ. ಇದೆಲ್ಲ ನಡೆಯೋ ವಿಷಯನಾ? ಅಷ್ಟಕ್ಕೂ ಪದ್ಮ ಈಗ ಕೇಳಿದ್ಲು ಅಂತ ಕಿಶೋರ್ ಅವ್ರಿಗೆ ಹೇಳೋರು ಯಾರು? ಮಾವ, ನಾನ್ ಹೇಳಿದ್ರೆ